ಸಭಾ ತಾವು ಹೇಳಿದಾಗೆ ಇದೆಲ್ಲ ಟೆಕ್ನಿಕಲ್ ಇಶ್ಯೂ. ಅದೇನ್ ನಮ್ಮ ಟೆಕ್ನಿಕಲ್ ಕಮಿಟಿ ಅವರು, ಯಾಕಂದ್ರೆ ಕಾರ್ಡಿಯಾಕ್ ಅಂತ ಹೇಳಿದ್ರೆ ಇಸಿಜಿ, ಆಂಜಿಯೋ ಇದೆಲ್ಲ ಬರ್ತದೆ. ಟೆಕ್ನಿಕಲ್ ಆಗಿ ಏನ್ ಮಾಡಬೇಕು ಖಂಡಿತ ಅದನ್ನು ತಗೊಂಡು ಮಾಡೋಣ. ನಿಮ್ಮ ಸಲಹೆ ಏನಿದೆ ಅದನ್ನು ನಾನು ತೆಗೆದುಕೊಂಡು ನಮ್ಮ ಟೆಕ್ನಿಕಲ್ ಕಮಿಟಿ ಅವರಿಗೆ ಕೊಟ್ಟು ಪರಿಶೀಲನೆ ಮಾಡಿ ಅದು ಕಾರ್ಯಗತ ಮಾಡಕ್ ಸಾಧ್ಯತೆ ಇದ್ರೆ ಖಂಡಿತ ಮಾಡೋಣ. ನಮ್ದೇನು ಬೇರೆ ಏನು ಸಮಸ್ಯೆ ಏನಿಲ್ಲ. ಸಭಾಧ್ಯಕ್ಷರೇ, ಏನೊಂದು ಸನ್ಮಾನ್ಯ ಸಚಿವರು ಆಯುಷ್ಮಾನ್ ಭಾರತ್ ವಿಚಾರದಲ್ಲಿ ಏನೊಂದು ಫಂಡಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಿದ್ರು. ಚರ್ಚೆ ಆಯ್ತು. ನಾನೇನು ಜಾಸ್ತಿ ಏನು ಅವ್ರನ್ನ ಮಾತಾಡ್ತಿಲ್ಲ ಸರ್. ಮುಖ್ಯವಾಗಿ ಏನು ತಲಾ ಪೂಲಿಂಗ್ ಫಂಡ್, ನಿಮಗೂ ಗೊತ್ತಿದೆ, ನೀವು ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದವರು. ಈ ಫಂಡಿಂಗ್ ಸಿಸ್ಟಮ್ ಇರೋದು ತಲಹಾ ಏನು ಪ್ರತಿಯೊಬ್ಬ ವ್ಯಕ್ತಿ ಆಧಾರಿತವಾಗಿ ಹಣವನ್ನ ಕೇಂದ್ರದಿಂದ ಒಂದು 60% ಕೊಡುವಂಥದ್ದು, 40% ರಾಜ್ಯ ಸರ್ಕಾರ ಕೊಡುವಂಥದ್ದು. ತಲವಾರು ಆಗಿ ಹಣವನ್ನ ಪೂಲಿಂಗ್ ಮಾಡಿ ಇದನ್ನ ಯಾವ ರೀತಿ ಪೂಲಿಂಗ್ ಆಫ್ ಫಂಡ್ ಆಗಿದೆ, ಆ ಪೂಲಿಂಗ್ ಆಫ್ ಫಂಡ್ ಅಲ್ಲಿ ಎಷ್ಟು ಯುಟಿಲೈಸೇಷನ್ ಮಾಡಿದ್ದಾರೆ, ಎಷ್ಟು ಬಳಕೆ ಆಗ್ತಿದೆ, ಬೇಸಿಕ್ ಕಾನ್ಸೆಪ್ಟ್ ಇರೋದು ಇದು ಪೂಲಿಂಗ್ ಆಫ್ ಫಂಡ್ ಕಾನ್ಸೆಪ್ಟ್ ನಲ್ಲಿ ಮಾಡಿರೋದು. ಅವರು ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿರುವಂತದ್ದು. ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಂತ ಪ್ರಾರಂಭ ಮಾಡಿದೆ ಕರ್ನಾಟಕದಲ್ಲಿ. ಆರೋಗ್ಯಶ್ರೀ ಆದ್ಮೇಲೆ 2ನೇ ರಾಜ್ಯ ಭಾರತದಲ್ಲಿ ಅಂದ್ರೆ ಅದು ಕರ್ನಾಟಕ. ಆ ತದನಂತರ ಪ್ರಾರಂಭವಾಗಿ ವಿಸ್ತರಣೆ ಆಗಿರೋದು ಇವತ್ತು ದೇಶ ಮಟ್ಟದಲ್ಲಿ ಈ ಕಾರ್ಯಕ್ರಮ ವಿಸ್ತರಣೆ ಆಗಿರೋದು. ಹಾಗಾಗಿ ತಲಾ ಏನ್ ಕಾಂಟ್ರಿಬ್ಯೂಷನ್ ಬರುತ್ತೋ ಆ ಕಾಂಟ್ರಿಬ್ಯೂಷನ್ ನ ಪೂಲ್ ಫಂಡ್ ಅಲ್ಲಿ ನಾವು ಯುಟಿಲೈಸೇಷನ್ ಮಾಡುವಂಥದ್ದು. ಹಾಗಾಗಿ ಈ ಪ್ರಪೋರ್ಷನ್ ಅಲ್ಲಿ 75% ಆಗ್ತಿದೆ, 80% ಆಗ್ತಿದೆ. ನೀವು ಪ್ರೈಸ್ ರಿವೈಸ್ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟ್ರೀಟ್ಮೆಂಟ್ ತಪ್ಪು ಈಗ ಸಭಾಧ್ಯಕ್ಷರು ಇವರು ನಾವು ಯಾವಾಗಾರ ಪ್ರೈಸ್ ರಿವೈಸ್ ಮಾಡಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೋ ಒಂದು ಟ್ರೀಟ್ಮೆಂಟ್ ಕೇಂದ್ರ ಸರ್ಕಾರ ಕೇಳಿ ರಿವೈಸ್ ಮಾಡಿದ್ರಾ? ಓಕೆ, ನೀವೇ ರಾಜ್ಯ ಸರ್ಕಾರದಲ್ಲಿ ನಿಮ್ಮ ಅಧಿಕಾರವನ್ನು ಬಳಕೆಯನ್ನು ಮಾಡಿಕೊಂಡು ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಅನ್ನುವಂತ ಎರಡೂ ಕಾರ್ಯಕ್ರಮ ಒಟ್ಟಿಗೆ ಹಾಗಾಗಿ ಇವತ್ತು ಈ ಸದನದಲ್ಲಿ ಒಬ್ಬ ಆರೋಗ್ಯ ಸಚಿವರು ಗೊತ್ತಿದೆ ತಪ್ಪು ಮಾಹಿತಿಯನ್ನ ಈ ರೀತಿ ಇವತ್ತು NHM ಫಂಡ್ ಅನ್ನ ಹೇಳ್ಬೋದು. ಬೇಕಾದ್ರೆ ನೀವು ಸಮಯ ಕೊಡಿ, ನಿಲುವಳಿ ಸೂಚನೆಯಲ್ಲೇ ಬಹಳ ಸ್ಪಷ್ಟ ಆರೋಗ್ಯ ಇಲಾಖೆ ನಮ್ಮ ಮಾತಾಡಿ ಆಯ್ತು. ನೀವು ಮಾತಾಡಿ, ಬಜೆಟ್ ಅಲ್ಲಿ ಮಾತಾಡಿ. ಈಗಲ್ಲ, ಈಗ ಬರ್ತಿದೆ. ಯಾಕಿಲ್ಲ ಜಗದೀಶ್ ಮಾತಾಡಿ, ಮುಂದೆ ಹೋಗ್ತೇವೆ. ಆಯ್ತು ಜಗದೀಶ್.